ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ಇವತ್ತು ನಾನು ನಿಮಗೆ ವೀಡಿಯೋನಲ್ಲಿ ನಾನು ನಿಮಗೆ ಟ್ರೇಸಿಂಗ್ ಯಾವ ಥರ ನಾನು ಓನ್ನಾಗಿ ಬೇರೆ ಡಿಸೈನ್ನ ನೋಡಿಕೊಂಡು ಮಾಡಿದ್ದೀನಿ ಅಂತ ತೋರಿಸಿದ್ದೀನಲ್ವ. ಇವತ್ತು ನಾನು ಅದೇ ಇದಕ್ಕೆ ಟ್ರೇಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ತೋರಿಸಿಲ್ಲ ನಿಮಗೆ. ನಾನು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಬಟ್ಟೆ ಮೇಲೆ ಯಾವ ಥರ ಟ್ರೇಸ್ ಮಾಡೋದು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೊತೀನಿ. ಇವತ್ತಿನ ವೀಡಿಯೋನಲ್ಲಿ ಇದು ಬಂದು ಬ್ಯಾಕ್ ಡಿಸೈನು. ಫುಲ್ಲು ಬ್ಯಾಕ್ ಎಷ್ಟು ಡೀಪ್ ಬರುತ್ತಷ್ಟೇ 3.5 ನಾನು ಡೀಪ್ನ ಇಟ್ಕೊಂಡಿದ್ದೀನಿ. ಇವಾಗ ನಾನು ರನ್ನಿಂಗ್ ಸ್ಟಿಚ್ನ ಹಾಕ್ಕೊಂಡು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಲೆಂತಿಯಾಗಿ ಇಟ್ಕೊಂಡಿದ್ದೀನಿ. 5 ಇಟ್ಕೊಂಡು ಮಾಡ್ಕೊತಾ ಇದ್ದೀನಿ ಸ್ಟಿಚಿಂಗು. ಯಾಕೆ ಅಂದರೆ ಇಲ್ಲಿ ನಾನು ಇದಕ್ಕೆ ಯಾವುದೇ ರೀತಿಯಾದ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ಹಾಕ್ತಾಯಿಲ್ಲ. ಮತ್ತು ನಾವು ಪೈಪಿಂಗ್ ದಾರ ಅದೆಲ್ಲ ಮಾಡ್ತೀವಲ್ವ, ಅದು ಕೂಡ ನಾನು ಇಲ್ಲಿ ಮಾಡ್ತಾಯಿಲ್ಲ. ಬರೀ ಇದು ಕಾಪರ್ ಜರಿನಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಟ್ಟೆ ಆ ಕಡೆ ಈ ಕಡೆ ಫ್ರೇಮ್ ತಿರುಗಿಸುವಾಗ ಸ್ವಲ್ಪ ಲೂಸ್ ಅನಿಸುತ್ತೆ. ನೀವು ಆದಷ್ಟು ಈವನಾಗಿ ಇಟ್ಕೊಂಡು ಮಾಡಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ನ ಮಾತ್ರ ನಾನು ಹಾಕ್ತಾಯಿದ್ದೀನಿ. ಅಂದರೆ ವೀಡಿಯೋಸ್ನೇ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ತುಂಬ ಲೆಂತಿಯಾಗಿ ಮಾಡಿಕೊಂಡ್ರೆ ನಿಮಗೂ ಕೂಡ ಬೋರ್ ಅನಿಸುತ್ತೆ. ಇದು ತುಂಬಾ ಲೆಂತಿ ಆಯಿತು ವೀಡಿಯೋ, ಹಂಗಾಗಿ ನಾನು ಸ್ವಲ್ಪ ಮಾತ್ರ ವೀಡಿಯೋನ ಹಾಕಿದ್ದೀನಿ. ಇದು ಫುಲ್ಲು ಇದು ನೆಕ್ ತೊಗೊಂಡಿದ್ದೀನಲ್ವ, ಈ ನೆಕ್ನ ಫುಲ್ಲು ಕವರ್ ಮಾಡ್ಕೊತೀನಿ. ಇದಕ್ಕೆ ನಾನು 3 ದಾರನ ಯೂಸ್ ಮಾಡ್ಕೊತಾ ಇದ್ದೀನಿ. ಒಂದು ಬಂದುಬಿಟ್ಟು ಆರೆಂಜ್ ಕಲರ್ ಯೂಸ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಬಂದುಬಿಟ್ಟು ಒಂಥರ ಅದು ಯಾವ ಕಲರ್ ಅಂತ ಹೇಳೋದಕ್ಕಾಗತ್ತಲ್ಲ, ಗೊತ್ತಾಗುತ್ತೆ ನಿಮಗೆ. ಒಂಥರ ಗ್ರೀನ್, ಲೈಟ್ ಗ್ರೀನ್ ಒಂದು ಯೂಸ್ ಮಾಡ್ತಾಯಿದ್ದೀನಿ. ಇನ್ನೊಂದು ಪ್ಯಾರೆಟ್ ಗ್ರೀನ್ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ನು. ನಿಮಗೆ ಲಾಸ್ಟ್ವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಫಿನಿಶಿಂಗ್ ಬಂದಿದೆ ಅಂತ. ನೀವು ಅಯ್ಯೋ ಇದೇ ಮಾಡ್ತಾಯಿದ್ದಾರಲ್ಲ ಅಂತ ಫುಲ್ ಮುಂದೆ ಎಳೆದ್ಬಿಡ್ತೀರಾ. ನೋಡಿ, ನಾನು ಇಲ್ಲಿ ಸ್ವಲ್ಪ ಆದಮೇಲೆ ಈ ಥರನ ಚೇಂಜ್ ಮಾಡಿಬಿಡ್ತೀನಿ. ಅಂದರೆ ಯಾಕೋ ದಾರ ತುಂಬಾ ಹೆವಿ ಕಟ್ ಆಗ್ತಾಯಿತ್ತು ಇದು ಆರೆಂಜ್ ಕಲರು, ಹಂಗಾಗಿ ಸ್ವಲ್ಪ ಲೈಟ್ ಆರೆಂಜ್ನ ಮುಂದೆ ಹಾಕ್ಕೊಳ್ತೀನಿ. ಅದನ್ನು ನಾನು ಫಸ್ಟಲ್ಲೇ ಹೇಳ್ತಾಯಿದ್ದೀನಿ. ಇವಾಗ ನಾನು ಇಲ್ಲಿ ನೋಡಿ ರೌಂಡ್ ಬಟನ್ಸ್ 5 ಹಾಕ್ತಾಯಿದ್ದೀನಿ. ಸೆಂಟರ್ಗೆ ನಾನು ಬೇರೆ ಕಲರಲ್ಲಿ ಅಂದರೆ ಗೋಲ್ಡ್ ಕಲರಲ್ಲಿ ಕವರ್ ಮಾಡೋಣ, ಆದರೆ ಕಾಪರ್ ದಾರ ನಾನು ಮುಂಚೆನೇ ಯೂಸ್ ಮಾಡೋದಲ್ಲ ಅದರಲ್ಲಿ ಕವರ್ ಮಾಡೋಣ ಅಂತ. ಇವಾಗ ನೋಡಿ, ಇಲ್ಲಿ ಆಲ್ರೆಡಿ ನಾನು ಮುಂಚೆನೇ ಹೇಳಿರೋ ಪ್ರಕಾರ ಸ್ವಲ್ಪ ಸ್ಕಿಪ್ನ ಮಾಡ್ತಾ ಇರ್ತೀನಿ. ನೀವು ನೋಡಿ, ಇವಾಗ ಒಂದು ಫ್ಲವರ್ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಫ್ಲವರು ಹಾಕ್ತಾಯಿದ್ದೀನಿ ಅಂತ. ನಾನು ಸ್ವಲ್ಪ ಅಲ್ಲಿ ಝೂಮಲ್ಲಿ ಇಡಬೇಕಿತ್ತು, ನಾನು ಅಲ್ಲಿ ಝೂಮಲ್ಲಿ ಇಟ್ಟಿಲ್ಲ. ಹಂಗಾಗಿ ಇವಾಗ ಗೊತ್ತಾಗ್ತಾಯಿದೆ ಅನಿಸುತ್ತೆ ನಿಮಗೆ. 5 ಬಟನ್ಸ್ನ ಹಾಕಿ ಶೇಪನ್ನ ತೊಗೊಳ್ಳೋದು. ನೀವು ಯಾವ ಥರ ಬೇಕಾದರೂ ಮಾಡ್ಕೋಬೋದು, ಅಥವಾ 6 ಲೀಫ್ ಬರೋ ಥರ ಬೇಕಾದರೂ ಹಾಕ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅದು ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಲಾಸ್ಟಿಗೆ ನೋಡಿ ನೀವು ಯಾವ ಥರ ಬಂದಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನೀವು ಬೇಕಾದರೆ ಯಾವ ಥರ ಗ್ರ್ಯಾಂಡಾಗಿ ಬೇಕಾದರೂ ನೀವು ಡಿಸೈನ್ನ ಮಾಡ್ಕೊಬೋದು. ಬೇಕಾದರೆ ಈ ನೆಕ್ಕಿಗೆ ನೀವು ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ನ ನೀವು ಹಾಕೋತೀವಿ ನಮಗೆ ಇನ್ನೂ ಗ್ರ್ಯಾಂಡಾಗಿ ಬೇಕು ಅಂತ ಅಂದರೆ ಅದು ಅದೇ ಥರನೇ ನಿಮಗೆ ಗ್ರ್ಯಾಂಡಾಗಿ ಸಿಗುತ್ತೆ. ಓಕೆನಾ? ಇವಾಗ ನೋಡಿ, ಇಲ್ಲಿ ಈಗ ಆ ಥರ ಇವಾಗ ಆಲ್ರೆಡಿ ನೋಡಿ ಎಲ್ಲ ಫುಲ್ಲು ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ ನಿಮಗೆ ಅದು ನಾನು ಫಸ್ಟ್ ಮಾಡಿದ್ದು ಡಾರ್ಕ್ ಆರೆಂಜು, ಇವಾಗ ಬಂದ್ಬಿಟ್ಟು ಲೈಟ್ ಆರೆಂಜು. ನಿಮಗೆ ಬಂದ್ಬಿಟ್ಟು ಇದು ಯೆಲ್ಲೋ ಕಲರ್ ಥರ ಕಾಣಿಸ್ತಾ ಇದೆ, ಬಟ್ ಇದು ಲೈಟ್ ಕಲರ್ ಆರೆಂಜು. ತುಂಬಾ ಚೆನ್ನಾಗಿದೆ, ಕಲರ್ ತುಂಬ ಚೆನ್ನಾಗಿ ಬಂತು. ಇದು ಅದು ತುಂಬ ಡಾರ್ಕ್ ಅನ್ನಿಸ್ತಾ ಇತ್ತು, ಹಂಗಾಗಿ ಇವಾಗ ನೋಡಿ ನಾನು ಈ ಥರ ಎಲ್ಲ ಫುಲ್ಲು ಕವರ್ನ ಮಾಡ್ಕೊಂಡಿದ್ದೀನಿ. ಇವಾಗ ಆಲ್ರೆಡಿ ಫುಲ್ ಎಲ್ಲ ಆಯಿತು ನೋಡಿ. ಅಲ್ಲಿ ಫ್ಲವರ್ ಮಾತ್ರ ಎಲ್ಲ ಹಾಕ್ಕೊಂಡಾಯಿತು. ನೆಕ್ಸ್ಟು ನಾನು ಲೀಫ್ಗಳನ್ನ ಹಾಕೋಬೇಕು. ಇದಕ್ಕೆ ಪ್ಯಾರೆಟ್ ಗ್ರೀನ್ ಕಲರ್ ದಾರನ ಯೂಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಥ್ರೆಡ್ಗಳನ್ನ ನೀಟಾಗಿ ಟ್ರಿಮ್ನ ಮಾಡ್ಕೊಳ್ಳಿ. ನಾನು ಮುಂಚೆನೇ ಹೇಳಿರೋ ಥರ ಕಾಪರ್ ಇದರಲ್ಲಿ ನಾನು ಅದನ್ನು ಫ್ಲವರ್ನ ಹೈಲೈಟ್ನ ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ಅಂದರೆ ನಿಮಗೆ ವೀಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ತುಂಬಾ ಚೆನ್ನಾಗಿತ್ತು ಡಿಸೈನು. ನೋಡಿ, ಇವಾಗ ನನಗೆ ತೋರಿಸ್ತಾ ಇದ್ದೀನಲ್ವ, ನಾನು 5 ಬಟನ್ಸ್ ಹಾಕಿದ್ದೀನಲ್ಲ, 5 ಬಟನ್ಸ್ ಮೇಲೆ ಅಲ್ಲಿ ಪಕ್ಕ ಈ ಥರ ನಾನು ಕಾಪರ್ ಜರಿಯಲ್ಲಿ ಆ ಡಿಸೈನ್ನ ಹೈಲೈಟಾಗಿ ಮಾಡ್ತಾಯಿದ್ದೀನಿ. ನಿಮಗೆ ಅದು ಎರಡೂ ಒಂದೇ ಕಲರ್ ಅನ್ನಿಸ್ತಾ ಇದೆ ವೀಡಿಯೋನಲ್ಲಿ. ಅಂದರೆ ನಾನು ಮುಂಚೆನೇ ಹೇಳಿರೋ ಥರ ಲಾಸ್ಟಲ್ಲಿ ನೋಡಿ ನಿಮಗೆ ಯಾವ ಥರ ನಾನು ಹೈಲೈಟ್ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಇದಂತೂ ತುಂಬ ಇಷ್ಟಪಟ್ಟು ಡಿಸೈನ್ನ ಮಾಡ್ತಾಯಿದ್ದೀನಿ ಇದು, ಮತ್ತು ಅಷ್ಟೇ ಚೆನ್ನಾಗಿ ಬಂದಿದೆ ಕೂಡ ಡಿಸೈನ್ ಅಂತ ಹೇಳ್ಬೋದು.
ನೋಡಿ ಇವಾಗ ಪ್ಯಾರೆಟ್ ಗ್ರೀನ್ ಕಲರ್ ದಾರ ಹಾಕ್ಕೊಂಡು ಅಲ್ಲಿ ಲೀಫ್ನೆಲ್ಲ ಫಿಲ್ ಮಾಡ್ಕೊತಾ ಇದ್ದೀನಿ. ಈಗ ನಾನೇನು ಒಂದೊಂದು ಲೈನ್ ಥರ ಕ್ರಾಸಾಗಿ ಹಾಕಿದ್ದೀನಲ್ವ ಅಲ್ಲೆಲ್ಲ ಲೀಫ್ಗಳು ಬರ್ತವೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅಂದರೆ ನಿಮಗೆ ಇಲ್ಲಿ ಎಲ್ಲ ಲೈಟ್ ಕಲರ್ ಅನ್ನಿಸ್ತಾ ಇದೆ, ಬಟ್ ನಿಮಗೆ ಫಿನಿಶಿಂಗ್ ನೋಡಿ ಲಾಸ್ಟಿಗೆ ಕಲರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿ ಬಂದಿದೆ. ಇದು ಸ್ಟಿಚ್ ಮಾಡಿದ್ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸು. ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ನ ಮಾಡ್ಕೊತೀನಿ. ಫ್ರಂಟಿಗೆ ಯಾವ ಥರ ಮಾಡಿದ್ದೀನಿ ಮತ್ತು ಸ್ಲೀವ್ಸಿಗೆ ಯಾವ ಥರ ಮಾಡಿದ್ದೀನಿ ಅನ್ನೋದು ನಿಮಗೆ ಆ ವಿಡಿಯೋನಲ್ಲಿ ಬರುತ್ತೆ. ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ಇವಾಗ ಈ ಥರ ಲೀಫ್ನ ಫಿಲ್ಲ ಮಾಡ್ಕೊತಾ ಇದ್ದೀನಿ. ಗೊತ್ತಾಗ್ತಾ ಇದೆ ಅಲ್ವಾ, ಒಂದು ಲೈನ್ ತೋರಿಸಿದ್ರೆ ಸಾಕು ನಿಮಗೆ ಯಾವ ಥರ ಅನ್ನೋದು. ಇದಂತೂ ಫುಲ್ಲು ನಮ್ಮ ಕ್ರಿಯೇಟಿವಿಟಿ ಫ್ರೆಂಡ್ಸ್. ನಾವು ಇನ್ನೂ ಬೇಕಾದರೆ ಬೇರೆ ಥರ ಡಿಸೈನ ನಾವು ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಆ ಥರ ನಮಗೆ ಯಾವ ಥರ ಬೇಕು ಆ ಥರ. ನಾನು ಅಲ್ಲಿರೋದಕ್ಕಿಂತ ಇದರಲ್ಲಿ ಇನ್ನೂ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಯಾಕೋ ದಾರ ತುಂಬಾ ಕಟ್ ಆಗ್ತಾಯಿತ್ತು ಫ್ರೆಂಡ್ಸ್. ಯಾಕೋ ನಾನು ಆಮೇಲೆ ನೀಡಲ್ಲೆಲ್ಲ ಚೇಂಜ್ ಮಾಡಿ ಎಲ್ಲ ಆದಮೇಲೆ ಕರೆಕ್ಟ್ ಆಯಿತು ಅದು. ಇವಾಗ ಈ ಥರ ನಾನು ಲೀಫ್ಗಳನ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಇದಂತೂ ಲೀಫ್ ಹಾಕಿದ್ಮೇಲೆ ಏನು ಗೊತ್ತಾ, ಥ್ರೆಡ್ ವರ್ಕಲ್ಲಿ ವರ್ಕ್ ಮಾಡ್ತಾ ಒಂದು ವರ್ಕ್ ಬರ್ತಾ ಒಂಥರ ಅಟ್ರ್ಯಾಕ್ಟಿವ್ ಆಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲೂ ನನಗಂತೂ ತುಂಬಾ ಇಷ್ಟ ಆಯಿತು ಡಿಸೈನು. ನಾನಿದು ಫಸ್ಟ್ ಟೈಮ್ ಹಾಕಿರೋದು. ಇದು ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದಂಥ ಡಿಸೈನು. ನಾನು ಮುಂಚೆನೇ ವಿಡಿಯೋನಲ್ಲಿ ಹೇಳಿದ್ದೀನಿ, ಪ್ರಿಂಟೆಸ್ಟ್ ಆ್ಯಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ವೇರ್ ಮಾಡಿರೋದು ನೋಡಿದ್ದೆ. ಬ್ಲೌಸು ಬ್ಲೂ ಕಲರ್ಗೆ ಆರೆಂಜ್ ಕಲರ್ ಬ್ಲೌಸು, ಬ್ಲೂ ಕಲರ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಆಮೇಲೆ ನಾನು ಈ ಥರ ಡಿಸೈನ್ನ ಸರ್ಚ್ ಮಾಡಿ ಮಾಡಿದಾಗ ನನಗೆ ಈ ಡಿಸೈನ್ ಸಿಕ್ತು. ಆವಾಗ ನನಗೆ ಸ್ವಲ್ಪ ಟ್ರೇಸಿಂಗ್ ಮಾಡ್ಕೊಳ್ಳೋಕ್ಕೆ ಈಸಿ ಆಯಿತು ಫೋಟೋ ನೋಡಿ ಅಂತ ಕೂಡ ಹೇಳ್ಬೋದು. ಅದು ಪ್ರಿಂಟೆಸ್ಟ್ ಆ್ಯಪಲ್ಲಿ ನಾನು ನೋಡಿ ತೊಗೊಂಡಿದ್ದ ಡಿಸೈನು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇವಾಗ ನೋಡಿ ಆಲ್ರೆಡಿ ಒಂದು ಅರ್ಧ ಮುಗಿಸ್ತಾ ಇದ್ದೀನಿ. ಆವಾಗ ಒಂದು ಸಲ ವಿಡಿಯೋನ ಸ್ವಲ್ಪ ನಾನು ಮುಂಚೆನೇ ಹೇಳಿರೋ ಥರ ಸ್ವಲ್ಪ ಫಿನಿಶಿಂಗನ್ನು ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಫುಲ್ಲು ವಿಡಿಯೋ ತೋರಿಸ್ತೀನಿ ಅಂದರೆ ನಿಮಗೆ 1 ಅವರ್ ಮೇಲೆ ಆಗಿಬಿಡುತ್ತೆ ಫ್ರೆಂಡ್ಸ್ ಇದು. ಯಾಕೆ ಅಂದರೆ ನಾವು ಸ್ವಲ್ಪ ಫಿನಿಶಿಂಗ್ ಕೊಡುವಾಗ ಸ್ವಲ್ಪ ನಿಧಾನ ಆಗುತ್ತೆ, ಅಷ್ಟು ಫಾಸ್ಟಾಗಿ ನಾನು ಮಾಡೋದಿಲ್ಲ. ಹಂಗಾಗಿ ನನಗಿವತ್ತು ಈ ವಿಡಿಯೋ ಮಾಡ್ತಾ ಇರುವಾಗ ಕಸ್ಟಮರ್ ಅವಾಗವಾಗ ಬರ್ತಾನೇ ಇದ್ದರು. ಹಂಗಾಗಿ ನಾನು ಸ್ವಲ್ಪ ಅವ್ರನ್ನೂ ಅಟೆಂಡ್ ಮಾಡೋದು, ಡಿಸೈನ್ ಕೂಡ ಮಾಡೋದು. ನಾನು ಇನ್ನೂ ಯಾರನ್ನು ಯಾವುದೇ ಕೆಲಸಕ್ಕೂ ನಾನು ಹೆಲ್ಪಾಗಿ ಹೆಲ್ಪರಾಗೂ ಕೂಡ ತೊಗೊಂಡಿಲ್ಲ. ಬಟ್ ನನ್ನ ಕೆಲಸ ನಾನೇ ಮಾಡಬೇಕು ಒಂದು ಸ್ವಲ್ಪ ದಿವಸ ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಬಿಸ್ನೆಸ್ ಚೆನ್ನಾಗಾದರೆ ಖಂಡಿತವಾಗ್ಲೂ ಯಾರನ್ನಾರು ಒಬ್ಬರನ್ನ ಹೆಲ್ಪರಾಗಿ ಇಟ್ಕೊತೀನಿ. ಆವಾಗ ಬಂದರೆ ಕಸ್ಟಮರ್ ಬಂದ್ರೂ ಕೂಡ ಹೋಗಿ ಅಟೆಂಡ್ ಮಾಡ್ಬೋದು ನಾನು. ಅವ್ರು ಮಿಕ್ಕಿದ ಕೆಲಸ ಅವ್ರು ಮಾಡ್ಕೊಳ್ಳೋ ಥರ ಅವ್ರಿಗೆ ಟ್ರೈನಿಂಗ ಕೊಟ್ಕೊಂಡು ನೋಡೋಣ. ನೆಕ್ಸ್ಟ್ ಈ ಥರ ಪ್ಲ್ಯಾನ್ ಎಲ್ಲ ಇದ್ದಾವೆ. ಯಾವ ಥರ ಆಗುತ್ತೆ ಆ ಥರ ಹಿಂಗೆ ನೋಡೋಣ. ಮುಂದೆ ಯಾವ್ಯಾವ ಥರ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವೆಲ್ಲ. ಇವಾಗ ನಾನು ನೋಡ್ತಾ ಇದ್ದೀರಲ್ವ, ಈ ಥರ ಲೀಫು ಫುಲ್ಲು ಇದೇ ಥರ ಹಾಕ್ಕೊತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಲ್ವ, ಒಂದೊಂದು ಲೇಯರ್ ಫಿನಿಶಿಂಗ್ ಆದಂಗೆ ಯಾವ ಥರ ಲುಕ್ ನಿಮಗೆ ಕಾಣಿಸ್ತಾ ಇದೆ ಅಂತ. ಇದು ಡಿಸೈನ್ ಮಾಡಿದಾಗಿಂತ ವೇರ್ ಮಾಡಿದಾಗಂತೂ ಅವ್ರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಸ್ವಲ್ಪ ಡೀಪು ಎಲ್ಲ 2.5 ತೊಗೋತಾರಲ್ಲ ನೆಕ್ ಡೀಪು, ನಾನಿಲ್ಲಿ 3 ತೊಗೊಂಡಿದ್ದೀನಿ. ಸ್ವಲ್ಪ ಅವ್ರಿಗೆ ತುಂಬ ಎಳ್ದಂಗೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ 3 ಇಂಚ್ ತೊಗೊಂಡಿದ್ದೀನಿ. ನೋಡೋಣ. ಅವರು ಸ್ವಲ್ಪ ನನ್ನ ಸೈಜ್ ಇಲ್ಲ, ಅವರು ತುಂಬ 9.5 ಅಂದರೆ 38 ಸೈಜು ಬ್ಲೌಸು ಸ್ಟಿಚ್ ಮಾಡಬೇಕು. ಹಂಗಾಗಿ ಇದು ಯಾಕೆ ಏನು ಇದರಲ್ಲಿ ಒಂದು ಸಸ್ಪೆನ್ಸ್ ಅನ್ನೋದು ಕೂಡ ಇದೆ. ಬಟ್ ಅದು ಯಾವಾಗ ರಿವೀಲ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಈ ಡಿಸೈನು ಯಾರಿಗೆ, ಅಥವಾ ಕಸ್ಟಮರ್ದ, ಅಥವಾ ನಾನು ಯಾರಿಗಾದರೂ ಗಿಫ್ಟ್ ಮಾಡೋಕ್ಕೆ, ಈ ಥರ ಇದೆ. ಇದು ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಇದ್ರದ್ದು ಡಿಸೈನ್ ತೋರಿಸ್ದಾಗ. ಬಟ್ ಅದಕ್ಕೆ ಅಂತ ಒಂದು ಡೇಟ್ ಇದೆ. ಆ ಡೇಟ್ ಆದಮೇಲೆ ನಾನು ಇದನ್ನ ರಿವೀಲ್ ಮಾಡೋದು. ಇಲ್ಲ ವಿಡಿಯೋ ನಾನು ಇದ್ರ ಬಗ್ಗೆ ಹಾಕಿದ್ರೂ ಕೂಡ ಅದರಲ್ಲಿ ರಿವೀಲ್ ಮಾಡಿರಲ್ಲ. ಬಟ್ ಅದಕ್ಕೆ ಅಂತಲೇ ಒಂದು ಸ್ಪೆಷಲ್ ಡೇ ಇರುತ್ತೆ. ಅವತ್ತಿನ ದಿನ ನಾನು ಇದನ್ನು ಅವ್ರಿಗೆ ಹೇಳ್ತಾ ಇಲ್ವಾ, ಅದೆಲ್ಲ ಹೇಳೋದಲ್ಲ, ಕೊಡೋದು ಅಲ್ಲ.
ಅವ್ರದ್ದು ಕಸ್ಟಮರ್ದ ಅಥವಾ ನಾನು ಗಿಫ್ಟ್ ಮಾಡ್ತೀನ ಈ ಥರದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾರಿಗೆ ಏನು ಎತ್ತ ಅಂತ ನಾನು ನೆಕ್ಸ್ಟ್ ಅಂದರೆ ಇದೇ ಡಿಸೈನ್ ತೋರ್ಸೋಕೆ ಶೇರ್ ಮಾಡ್ಕೊಳ್ಳಲ್ಲ, ಅದಕ್ಕೆ ಅಂಥ ಟೈಮ್ ಬಂದಾಗ ಖಂಡಿತವಾಗ್ಲೂ ಶೇರ್ನ ಮಾಡ್ಕೊತೀನಿ. ನೋಡಿ ಫುಲ್ಲು ಲೀಫ್ ಹಾಕಾಯಿತು. ಈಗ ನೆಕ್ಸ್ಟ್ ನಾನು ಅಲ್ಲಿ ಬಳ್ಳಿನ ಹೈಲೈಟ್ ಮಾಡಬೇಕು. ಬಳ್ಳಿ ಇದೆಯಲ್ವಾ, ಆ ಬಳ್ಳಿನ ಹೈಲೈಟ್ ಮಾಡಬೇಕಾಗುತ್ತೆ. ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಲ್ವಾ. ಇವಾಗ ತೋರಿಸ್ತೀನಿ ನೋಡಿ. ಇದು ಒಂಥರ ಸ್ಕೈ ಬ್ಲೂ ಕಲರಲ್ಲಿ ಲೈಟ್ ಅನಿಸುತ್ತೆ, ಗ್ರೀನ್ ಶೇಡ್ ಬರಲ್ಲ ಇದು. ಸ್ಕೈ ಬ್ಲೂ ಅಲ್ಲಿ ಲೈಟು ಸ್ಕೈ ಬ್ಲೂ ಕಲರ್ ಅಂತ ಅನ್ಕೊತಾ ಇದ್ದೀನಿ. ಇವಾಗ ನಾನು ಅಲ್ಲಿ ಅದು ಹಾಕ್ಕೊಂಡಿದ್ದೀನಿ. ಫ್ರೇಮ್ ಯಾಕೋ ಅವಾಗವಾಗ ಸ್ವಲ್ಪ ಲೂಸ್ ಆಗ್ತಾಯಿತ್ತು ಬಟ್ಟೆ, ಹಂಗಾಗಿ ಸ್ವಲ್ಪ ಟೈಟಾಗಿ ನಾನು ಫ್ರೇಮ್ನ ಹಾಕ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಇದನ್ನ ನಾನು 2 ನಂಬರಲ್ಲಿ ಇಟ್ಕೊಂಡಿದ್ದೀನಿ ಇಷ್ಟು ವಿಡ್ತಿಗೆ. ಇವಾಗ ನೋಡಿ ಆ ಬಳ್ಳಿ ಇದೆಯಲ್ವಾ, ಸಿಂಗಲ್ಲಾಗಿ ಒಂದು ಬಳ್ಳಿ ಇದೆಯಲ್ಲ, ಆ ಬಳ್ಳಿ ಮೇಲೆ ಸ್ಟಿಚ್ ಮಾಡ್ತಾ ಹೋಗಬೇಕು. ಆವಾಗ ನಿಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ದಪ್ಪವಾಗಿ ಹೈಲೈಟ್ ಮಾಡ್ತೀವಲ್ವ, ತುಂಬ ಚೆನ್ನಾಗಿ ಬರುತ್ತೆ. ಅದು ಸಣ್ಣ ಇರೋದ್ರಿಂದ ಈ ಥರ ದಪ್ಪವಾಗಿ ಮಾಡೋದೇ ತುಂಬಾ ಚೆನ್ನಾಗಿ ಬಂತು. ನಿಮಗೆ ಗೊತ್ತಾಗುತ್ತೆ ನೋಡಿ ಯಾವ ಥರ ಬಂದಿದೆ ಏನು ಎತ್ತ ಅಂತ. ಇದನ್ನು ಕೂಡ ಅಷ್ಟೇ ನಾನು ಒಂದು 2-3 ತೋರಿಸ್ತೀನಿ ಅಷ್ಟೇ ಬಳ್ಳಿ ಹಾಕೋದು. ಮಿಕ್ಕಿದ್ದು ಲಾಸ್ಟಿಗೆ ಯಾವ ಥರ ಫಿನಿಶಿಂಗ್ ಬಂದಿದೆ ಅನ್ನೋದ ತೋರಿಸ್ತೀನಿ ನಾನು ನಿಮಗೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಡಿಸೈನು. ಇವಾಗ ನೋಡಿ ಯಾವ ಥರ ಒಟ್ಟು ಫ್ರೇಮು ನಿಮ್ಗೆ ಯಾವ ಥರ ಈಸಿ ಆಗುತ್ತೆ ಆ ಥರ ನೀವು ಬಳ್ಳಿನ ಬಿಡಿಸ್ಕೊತಾ ಹೋಗ್ಬೇಕು. ಒಟ್ಟು ಅಲ್ಲಿ ಸಿಂಗಲ್ ಲೈನ್ ಇದೆಯಲ್ಲ, ಆ ಲೈನ್ ಮೇಲೆ ಹೋಗ್ತಾ ಸ್ಟಿಚ್ ಮಾಡ್ತಾ ಹೋದರೆ ಅದು ಫುಲ್ಲು ಫಿಲ್ ಆಗುತ್ತೆ. ಮತ್ತು ನಾವು ಯಾವ ಥರ ಬಳ್ಳಿಗಳು ಕೊಟ್ಕೊಂಡಿದ್ದೀವಿ ಆ ಬಳ್ಳಿಗೆಲ್ಲ ಕೂಡ ನಾವು ಅದೇ ಥರ ಫಿಲ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ 3 ಲೇಯರ್ ಬಳ್ಳಿನ ಫಿಲ್ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಟೋಟಲಿ ಫಿನಿಶಿಂಗ್ ಈ ಥರ ಬಂದಿದೆ. ನಾನು ಅಲ್ಲಿ ಒಂದೊಂದು ಸ್ಟೋನ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಎಲ್ಲ ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ಯೂಸ್ಫುಲ್ ವೀಡಿಯೋಸ್ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.